ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಮನೇಲಿ ನೋಡಿ ಎಲ್ಲರೂ ಬರೀ ಗಡಿಬಿಡಿ ಅಂತ ನಮ್ಮ ಬಂಗಾರಿನ ಆಟ ಆಡಿಸ್ತಾವ್ರೆ. ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ನೆನ್ನೆ ಇರೋ ಬರೋ ಪಾತ್ರೆಗಳೆಲ್ಲ ತೊಳೆದು ಇವಾಗ ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದೀವಿ. ನೋಡಿ ಅಲ್ಲಿ ಹೆಂಗೆ ಆಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ತಂಗ್ಳು ಸಾಂಬಾರು, ಮಟನ್ ಸಾಂಬಾರು ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ. ತಿಂಡಿಗೆ ಇಡ್ಲಿ ಮತ್ತು ದೋಸೆ ಎರಡನ್ನೂ ಕೂಡ ಮಾಡಿದೆ. ಅಕ್ಕ ದೊಡ್ಡಕ್ಕ ವಾಪಸ್ ಹೋಗಿದ್ಲು, ಮತ್ತೆ ರಾತ್ರಿ ಹೊರಟೋಗಿದ್ಲು. ಇವಾಗ ಬಂದು ಅವರು ಕೂಡ ತಿಂಡಿ ಎಲ್ಲ ತಿಂದು ಮುಗಿಸಿ ಕೂತವ್ರೆ. ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬುಧವಾರ, ಟೈಮ್ ಬಂದು 11:30 ಹತ್ತತ್ರ ಆಗ್ತಾ ಇದೆ. ಬೆಳಗ್ಗೆಯಿಂದ ಯಾವುದೇ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಕೆಲಸ ಇರೋದ್ರಿಂದ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಮನೆ ತುಂಬ ಜನ ಇದ್ರು. ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದೀವಿ. ಎಲ್ಲರೂ ಕೂಡ ತಿಂಡಿ ತಿಂದು ಆರಾಮಾಗಿ ಕೂತಿದ್ದಾರೆ. ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನನ್ನ ಹಳೆ ವರ್ಷ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ನಮ್ಮ ಮನೇಲಿ. ಗಲಿಬಿಲಿ ಅಂತವ್ರೆ ನೋಡಿ. ಇದ್ರದ್ದೇ ಜಾಸ್ತಿ. ನೋಡಲ್ಲಿ ಅಲ್ಲಿ ನೋಡಿ ಹೆಂಗೆ ಆಡಿಸ್ತಾ ಇದ್ದಾರೆ. ಅಲ್ಲಿ ಯಾವ ಥರ ಉಳಿಕೆ ಪಳಕೆ ಇದು ತಂಗ್ಳು ಬಾಣಿಸಿ ತಿಂದ್ಬಿಟ್ಟು ಎಲ್ರಿಗೂ ಕೂಡ ನಾನು ಕೂಡ ತಿಂಡಿನ ತಿಂತಿದ್ದೀನಿ. ನಾನು ದೋಸೆ ಹಾಕೊಂಡಿದ್ದೀನಿ. ನನ್ನ ತಮ್ಮನೂ ಕೂಡ ನೋಡಿ ತಿಂಡಿ ತಿಂತಾ ಇದ್ದಾರೆ. ಬನ್ನಿ ತಿಂಡಿ ತಿನ್ನೋಣ. ಓಕೆ, ಇವತ್ತೆಲ್ಲ ಹೇಗಿರ್ತೀವಿ ದಿನಪೂರ್ತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಹಾಗೆ ಎಲ್ರದ್ದು ಕೂಡ ತಿಂಡಿ ತಿಂದಾಯಿತು. ಅಕ್ಕ ಮತ್ತು ನನ್ನ ತಮ್ಮ ಹೆಂಡ್ತಿ ಇಬ್ಬರು ಕೂಡ ಪಾತ್ರೆ ಇತ್ತು, ಸ್ವಲ್ಪ ತಿಂಡಿ ತಿಂದಿದ್ದಾವೆಲ್ಲ ಎಲ್ಲ ತೊಳ್ಕೊತಾ ಇದ್ರು. ನಾನು ಅಡುಗೆ ಮನೆ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊತಾ ಇದ್ದೆ. ಇನ್ನು ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು, ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಅಂತ ಹೇಳಿದೆ. ಇವಾಗ ಕೆಲಸ ಎಲ್ಲ ಮುಗೀತು. ಎಲ್ಲ ಮುಗಿಸಿ ಕೆಲಸ ಮುಗೀತು ಅಂತಂದರೆ ಈಗಿನ ಕೆಲಸ ಮುಗೀತು. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕೆಲಸ ಮುಗ್ದಿದೆ. ಫುಲ್ ಕೆಲಸ ಮುಗ್ದಿಲ್ಲ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಕೂಡ ಹೇಳ್ತೀನಿ. ನಾವು ಇಲ್ಲೇ ಸಿಂಪಲ್ಲಾಗಿ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಇದ್ದೀವಲ್ವ, ಅದಕ್ಕೋಸ್ಕರ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸಿಟಿಗೇನು ಹೋಗ್ತಾ ಇಲ್ಲ, ಇಲ್ಲೇ ನಮ್ಮ ಹೆಬ್ಬಾಳಲ್ಲಿ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಏನೇನೆಲ್ಲ ತೊಗೋತೀವಿ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಓಕೆ, ನಮ್ಮ ಅಕ್ಕ ಅಲ್ಲೇ ರೆಡಿಯಾಗಿ ನಿಂತವಳೆ ನೋಡಿ. ಆದರೆ ಇವಳು ಏನು ತಗೋತಾ ಇರೋದೇ ನಾನು ಮತ್ತು ನನ್ನ ದೊಡ್ಡಕ್ಕ ಮಕ್ಕಳು. ಇವಳಂತೂ ಏನೂ ತಗೋತಿಲ್ಲ, ಸುಮ್ಮ ಬರ್ತಾವಳೆ. ನನ್ನ ತಮ್ಮನ ಹೆಂಡ್ತಿನೂ ಕೂಡ ತಗೋತಾಳಂತೆ. ನಾನು ತೋರಿಸ್ತೀನಿ. ಎಲ್ಲ ಹೊರಡ್ತಾ ಇದ್ದೀವಿ. ಬೇರೆ ಕಡೆ ಸಿಟಿ ಎಲ್ಲೂ ಹೋಗ್ತಾ ಇಲ್ಲ. ಇಲ್ಲೇ ಸೂರ್ಯ ಬೇಕ್ರಿ ಹತ್ರನೇ ತಗೊಳ್ತಾ ಇರೋದು. ನಾನು ನಿಮಗೆ ಕೂಡ ವಿಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ. ಎಲ್ಲರೂ ತಿಂಡಿ ತಿಂದು ಹೇಳಿದ್ನಲ್ಲ ಆವಾಗಲೇ, ಇಡ್ಲಿ ದೋಸೆ ಎಲ್ಲ ಮಾಡಿದೆ. ಎಲ್ಲರೂ ಕೂಡ ತಿಂಡಿ ತಿಂದ್ಕೊಂಡು ಇನ್ನೇನು ಮಾಡೋದು ಮನೇಲಿ ಕೂತ್ಕೊಂಡು ಅಂತೇಳಿ ಅಕ್ಕವರೆಲ್ಲ ಬಂದಿದ್ರಲ್ಲ, ಸ್ವಲ್ಪ ಶಾಪಿಂಗ್ ಆದರೂ ಮಾಡ್ಕೊಂಡು ಬರೋಣ. ತುಂಬ ದಿನ ಆಯಿತು ಏನೂ ತೊಗೊಳ್ಳಿಲ್ಲ ಅಂತ ಹೇಳಿ. ಅಕ್ಕ ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲೇ ಸೂರ್ಯ ಬೇಕ್ರಿ ಹತ್ರನೇ ತೊಗೊಳ್ಳೋದು, ಬೇರೆ ಕಡೆ ಎಲ್ಲೂ ಹೋಗಲ್ಲ ಅವರು. ಹಾಗಾಗಿ ತೊಗೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಸೀರೆ ಸೆಲೆಕ್ಷನ್ಗೂ ಕೂಡ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಒಬ್ಬರು ಮನೆಯಲ್ಲಿ ಅವರು ಸೀರೆ ಮಾರ್ತಾರೆ, ಅಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಒಳ್ಳೊಳ್ಳೆ ಸೀರೆಗಳೆಲ್ಲ ತರಿಸಿರ್ತಾರೆ. ಅದಕ್ಕೋಸ್ಕರ ನೋಡೋಣ, ಏನಾದರೂ ಚೆನ್ನಾಗಿ ಡಿಸೈನ್ಸು ಹೊಸ ಥರ ಬಂದಿದ್ರೆ ತೊಗೊಳ್ಳೋಣ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ನಾವು ಇವಾಗ ಅವ್ರ ಮನೆಗೆ ಬಂದಿದ್ದೀವಿ. ಸ್ಯಾರಿಗಳು ನೋಡೋಣ ಅಂತ ಹೇಳಿ. ನೋಡಿ, ಇಲ್ಲಿ ಸ್ಯಾರಿ ಸೆಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ
ತೊಗೊಳ್ಳೋಣ ಅಂತ ಅಕ್ಕವರೆಲ್ಲ ಬಂದಿದ್ರಲ್ಲ. ನಾನು ಎರಡನೇ ಅಕ್ಕ ಅಂತೂ ರೆಗ್ಯುಲರ್ ಆಗಿ ಯಾವಾಗಲೂ ಇಲ್ಲೇ ತೊಗೊಳ್ಳೋವಂಥದ್ದು. ಅದಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ. ನೋಡೋಣ ಸ್ಯಾರಿ ಎಲ್ಲ ಹೇಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ದೀವಿ. ನಾನು ನಿಮಗೂ ಕೂಡ ತೋರಿಸ್ತೀನಿ. ನೋಡಿ ಎಲ್ಲ ಹೊಸ ಹೊಸ ಸೀರೆ ಬಂದಿದೆಯಂತೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲ ಹೊಸ ಹೊಸ ಸೀರೆ ಬಂದಿದ್ದಾವೆ ಅಂತ ಫೋನ್ ಮಾಡಿದ್ರಂತೆ ಅಕ್ಕನಿಗೆ. ಅದಕ್ಕೋಸ್ಕರ ಅವಳು ಕೂಡ ಹೇಳಿದ್ಲು. ಆವಾಗಲೇ ಒಂದು ಸಲ ನಾನು ಬಂದು ಹೋಗಿದ್ದೆ, ವಿಡಿಯೋ ಮಾಡಿರಲಿಲ್ಲ. ಇವಾಗ ನಿಮಗೆ ವಿಡಿಯೋ ಮಾಡಿ ನಾನು ನಿಮಗೂ ಕೂಡ ತೋರಿಸೋಣ. ಇಲ್ಲಿ ನಮ್ಮ ಸೂರ್ಯ ಬೇಕ್ರಿ ಹತ್ರ ಅಕ್ಕಪಕ್ಕ ಯಾರಾದರೂ ಇದ್ದರೆ ಬಂದು ತೊಗೊಂಡೋಗಲಿ, ನಮ್ಮ ಮೈಸೂರು ಸರೌಂಡಿ ಇರೋರು ಬಂದು ತೊಗೊಂಡೋಗಲಿ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ಯಾರಿಗಳೆಲ್ಲನೂ. ನೋಡಿ ಎಲ್ಲ ಹೊಸ ಹೊಸ ಕಲೆಕ್ಷನ್ ಬಂದಿದೆ, ತುಂಬಾ ಚೆನ್ನಾಗಿದ್ದಾವೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ತೋರಿಸ್ತೀನಿ ನೋಡಿ ಇದೆಲ್ಲ ಹೊಸ ಸ್ಯಾರಿ ಬಂದಿರೋದಂತೆ, ತುಂಬಾ ಚೆನ್ನಾಗಿದೆ. ಇದಂತೂ ಸಾಫ್ಟಾಗಿ ಸ್ಮೂತಾಗಿ ಇದೆಯಾ ಕಳಿಸಿದ್ರು ಅಲ್ವಾ, ಕಳಿಸಿದ್ರು ನೋಡಿದ್ರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಕಲರು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಅಕ್ಕವರೆಲ್ಲ ಮಾತಾಡ್ತವ್ರೆ ನೋಡಿ. ಎಲ್ಲರೂ ಕೂಡ ಒಂದೊಂದು ಸೀರೆ ಇಟ್ಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ. ನೋಡಿ ಅಕ್ಕ ಕೂಡ ನೋಡ್ತಾ ಇದ್ದಾಳೆ. ಇದು ಕೂಡ ಚೆನ್ನಾಗಿದೆ. ಈ ಸ್ಯಾರಿಗೆ ಏನಾದರೂ ನೇಮ್ ಇದೆಯಾ? ಪೋಚಂಪಲ್ಲಿ ಸ್ಯಾರಿ ಅಂತ. ಇದು ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಇದು ಇನ್ನೊಂದಿದೆ ಸ್ಯಾರಿ, ಕೊಡಿಲ್ಲ ಅದ ಕೊಡೋದು. ಈ ಥರ ಒಂದು ಕಲರು ಇದೆ, ಪಿಂಕು ಮತ್ತು ಗ್ರೀನು ಯೆಲ್ಲೋ ಎಲ್ಲ ಮಿಕ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿಲಿ ಬಾರ್ಡ್ರು ಕೂಡ ಬಂದಿದೆ ಗೋಲ್ಡ್, ಮತ್ತು ತುಂಬಾ ಚೆನ್ನಾಗಿದೆ. ಗೋಲ್ಡ್ ಕಲರಲ್ಲಿ ಬಂದಿದೆ ಬಾರ್ಡ್ರು ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಸ್ಯಾರಿ ಎಲ್ಲ ಕೂಡ. ಇದು ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಎಲ್ಲ ಕೂಡ. ಇಲ್ಲಿ ನೋಡಿ ಈ ಸ್ಯಾರಿನೂ ಕೂಡ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಇದು ನೋಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಬೇಬಿ ಪಿಂಕು ಮತ್ತೆ ನೀಲಿ ಬಾರ್ಡ್ರು ಬಂದೈತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಕೂಡ. ನೋಡಿ ಇದು ಚೆನ್ನಾಗಿದೆ, ಬ್ಲ್ಯಾಕು ಮತ್ತು ರಾಮ ಗ್ರೀನು ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ. ಪಲ್ಲು ಈ ಥರ ಬಂದಿದೆ, ಬ್ಲೌಸ್ ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಸ್ಯಾರಿ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇಲ್ಲ ಮೈಸೂರಲ್ಲಿ ಅಕ್ಕಪಕ್ಕ ಯಾರಾದರೂ ತೊಗೋಬೇಕು ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಬಂದು ಇಲ್ಲಿ ತೊಗೋಬೋದು. ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳೆಲ್ಲವ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ, ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಚೆನ್ನಾಗಿದೆ ಎಲ್ಲ ಸ್ಯಾರಿ. ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ಲವರ್ ಥರ ಎಲ್ಲ ಬಂದು ಸಖತ್ತಾಗಿದೆ. ಒಂಥರ ಕುಂದ ಥರ ಬಂದಿದೆ. ಇದಕ್ಕೆ ಕುಚ್ಚು ಕೂಡ ಬಂದಿದೆ, ಚೆನ್ನಾಗಿದೆ. ನೋಡಿ ಎಷ್ಟೊಂದು ಸ್ಯಾರಿ ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ನೀವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಇಲ್ಲಿಗೆ ಬಂದು ಒಂದು ಸಲ ವಿಸಿಟ್ನ ಕೊಡಿ. ಅಡ್ರೆಸ್ ಕೂಡ ನಾವು ಇವಾಗ ಹೇಳ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸ್ಯಾರಿಗಳೆಲ್ಲ ಒಂದಕ್ಕೊಂದು ತುಂಬಾ ಚೆನ್ನಾಗಿದ್ದಾವೆ ಸ್ಯಾರಿಗಳೆಲ್ಲ. ನಿಮಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಬೇಕೋ ಅದೇ ಥರ ತರಿಸ್ಕೊಡ್ತಾರೆ ಇವರು. ಚೆನ್ನಾಗಿದೆ, ಪಿಂಕು ಗೋಲ್ಡ್ ಬಾರ್ಡ್ರು. ಅದಕ್ಕೂ ರಾಮ ಗ್ರೀನ್ ಅಲ್ವಾ ಬ್ಲೌಸ್ ಬಂದಿರೋದು.
ಭಾರತಿ ಇದು ಭಾರತಿ ಅಂತೀನಪ್ಪ, ರೇಖಾ ಅವ್ರು ತಗೊಂಡೋದ್ರಲ್ಲ ಅದರಲ್ಲಿ ಮೈಸೂರು ಸಿಲ್ಕ ಇದು ಒಂದು ಕಲರೇ ಇಲ್ಲ ಅಂತ ಹೇಳಿದ್ರೆ ಇವಾಗ ಅದಲ್ಲ ತರಿಸಿದ್ದು ಯಾರೋ ಒಬ್ರು ಕೇಳಿದ್ರು, ಅದಕ್ಕೋಸ್ಕರ ತರಿಸಿರೋದು. ಚಿಕ್ಕಮ್ಮ ತಗೊಂಡಿರೋದು ಈ ಥರನೇ ಆ ಥರ ಬೇರೆ ಚೆಕ್ಸ್ ಬಂದಿರೋದು, ನಿಮ್ದು ಈ ತರ ಬಂದಿಲ್ಲ. ಇನ್ನು ಡಬ್ಬಲ್ ಬಂದೈತಲ್ವ, ಇಲ್ಲಿ ಪ್ಲೇನ್ ಬಂದು ಇನ್ನೊಂದು ಬೇಕಾದಷ್ಟು ಚೆಕ್ಸ್ ಇದು ಇನ್ಸ್ಟಾಲ್ಮೆಂಟ್ 4 ಆಗುತ್ತೆ. ಇದೇನ್ ರೇಟ್? ಇದು ಜಾಸ್ತಿ, ಅವ್ರು ತಗೊಂಡ್ರೆ 10,800. 10,800 ಅಂತ ಹೇಳಿದ್ರಲ್ಲ. 11 140 ಗ್ರಾಮ್ ಥಿಕ್ನೆಸ್ ಬರುತ್ತೆ. ಇದು ಇವ್ರು ತಗೊಂಡಿರೋದು ಭಾರತಿ ಅವ್ರು ತಗೊಂಡಿರೋದು 120 ಗ್ರಾಮ್ ಥಿಕ್ನೆಸ್. ವೆಯ್ಟ್ ಇದೆ ಇದು. ಬ್ಲ್ಯಾಕು ಕ್ರೀಮು ಪಿಂಕು ವೈಟು ವೈಟೇ ಬರಲ್ಲ, ಅದು ಕ್ರೀಮ್ ಬರುತ್ತೆ. ಕ್ರೀಮ್ ಬರುತ್ತೆ, ಕ್ರೀಮೇ ಬರೋದು, ವೈಟ್ ಬರಲ್ಲ. ಬ್ಲ್ಯಾಕು ಈ ಥರ ಸಿಗೋದು ರೇರು, ಜಾಸ್ತಿ ಬರಲ್ಲ. ಯಾರು ಜಾಸ್ತಿ 3D ಸೀರೆ ಇದು ಚೆನ್ನಾಗಿದೆ ಡಿಸೈನು. ಈ ಮಾವಿನಕಾಯಿ ಡಿಸೈನಾ ಅದು? ಹಾಂ, ಮ್ಯಾಂಗೋ ಡಿಸೈನ್ ಐತೆ. ನೋಡಿ ಮ್ಯಾಂಗೋ ಡಿಸೈನ್ ಬಂದಿದೆ, ಪಿಂಕ್ ಬಾರ್ಡ್ರು ಮತ್ತು ಬ್ಲ್ಯಾಕು ಕ್ರೀಮು, ತುಂಬಾ ಚೆನ್ನಾಗಿದೆ ಸ್ಯಾರಿ. ಈಗ ನಾವು ಫೈನಲಿ ಸ್ಯಾರಿನ ತಗೊಂಡ್ವಿ. ಯಾವ ಸ್ಯಾರಿ ತಗೊಂಡ್ವಿ, ಯಾವ ಕಲರ್ ತಗೊಂಡ್ವಿ ಅಂತ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಇವಾಗ ನಾನು ನಿಮಗೆ ಅವ್ರ ಜೊತೆನೂ ಕೂಡ ಮಾತಾಡಿಸ್ತೀನಿ ಅವ್ರ ಸ್ಯಾರಿ ಬಗ್ಗೆ. ಎಲ್ಲರೂ ಬಂದು ಸ್ಯಾರಿ ತಗೊಳ್ಳಿ. ನನ್ನ ಹೆಸರು ಗೀತಾ ಅಂತ. ಆಶಾ ಅವರು ಅವಾಗಿಂದನೂ ಬಂದು ತೊಗೊಳ್ತಾ ಇದ್ದಾರೆ. ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಇದೆ. 1000ಇಂದ 25,000ವರೆಗೂ ಸ್ಯಾರಿ ಸಿಗುತ್ತೆ. ಎಲ್ಲ ಬಂದು ವಿಸಿಟ್ ಕೊಡಿ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಅಡ್ರೆಸ್ ಹೇಳಿ. ನಮ್ಮದು ಇವರೇನೆ ಹೆಬ್ಬಾಳು ಮಾದೇಗೌಡ ಸರ್ಕಲು 6 ಕ್ರಾಸು 2nd ಸ್ಟೇಜ್ ಬರುತ್ತೆ. ಬಂದು ವಿಸಿಟ್ ಕೊಡಿ. ಹೇಳಿದ್ರಲ್ವ, ಅಡ್ರೆಸ್ಸು ಕೂಡ ಅವರೇ ಕೂಡ ಹೇಳಿದ್ರು. ನೀವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಸ್ಯಾರಿ ಎಲ್ಲ ತೊಗೋಬೇಕು ಅಂತ ಹೇಳಿದ್ರೆ ನೀವು ಬಂದು ತೊಗೋಬೋದು. ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಕೊಡ್ತಾರೆ. ನೀವು ಆರಾಮಾಗಿ ಸೇವ್ ಮಾಡಿ ದುಡ್ಡನ್ನ ಕಟ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಒಂದೇ ಸಲ ಕ್ಯಾಶ್ ಕೊಟ್ಟು ಅಂಗಡಿಗಳಲ್ಲಿ ತಗೊಳ್ಳೋದಕ್ಕೆ ಇಲ್ಲಿ ಬಂದು ನಾವು ಇನ್ಸ್ಟಾಲ್ಮೆಂಟಲ್ಲಿ ತೊಗೋಬೋದು ಆರಾಮಾಗಿ. ಬಂದು ಒಂದು ಸಲ ವಿಸಿಟ್ನ ಕೊಡಿ, ನಿಮಗೂ ಸ್ಯಾರಿಗಳೆಲ್ಲ ಇಷ್ಟ ಆಗುತ್ತೆ. ಇವಾಗ ಹೊರಡ್ತಾ ಇದ್ದೀವಿ. ನಾವು ಕೂಡ ಸ್ಯಾರಿ ಎಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಐಸ್ ಕ್ರೀಮ್ ಕೊಡಿಸ್ತಾಳಂತೆ, ಅದಕ್ಕೋಸ್ಕರ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಮಕ್ಕಳು ನೋಡ್ತಾವ್ರೆ ಯಾವ ತಗೊಳ್ಳೋದು ಅಂತ. ಬೇಡವಂತೆ ಇದ್ಕೊಂತಾರ ಬೇಡವಂತ ಐಸ್ ಕ್ರೀಮು. ನಾವು ತಿನ್ನೋರ್ನು ತಿನ್ಸಿಕ್ಕಿಲ್ಲ ನೋಡಿ. ಇಂಥ ಮಕ್ಕಳು ನನ್ನ ಮಕ್ಕಳು. ನಾವು ತಿಂತೀವಿ ಅಂದರೆ ನಮ್ಮನ್ನು ಬೇಡ ಬೇಡ ಅಂತ ಹೋಯ್ತವೆ. ಇಂಥ ಮಕ್ಳಿಗೆ ಏನು ಹೇಳ್ತೀರಾ? ಅಲ್ಲಿ ಯಾವುದೂ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಅವ್ರು ತಿನ್ನೋ ಅಂಥ ಫ್ಲೇವರ್ ಯಾವುದೂ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಹೋಯ್ತಾವ್ರೆ. ಅವ್ರು ಯಾವ ಫ್ಲೇವರ್ ತಿಂತಾರೋ ಅದೇ ಆಗಬೇಕು ಅವ್ರಿಗೆ, ಅದಕ್ಕೋಸ್ಕರ. ಇಲ್ಲ ಅಂತಂದರೆ ಇನ್ನು ಬೇರೆ ಯಾವುದು ತಗೊಂಡು ತಿನ್ನಲ್ಲ. ಇಂಥ ಮಕ್ಕಳು ನಮ್ಮ ಮಕ್ಕಳು. ಏನು ಮಾಡ್ತೀರ ಇಂಥ ಮಕ್ಕಳಿಗೆ? ಎಲ್ಲರೂ ಕೂಡ ಫ್ಯಾನ್ಸಿ ಸ್ಟೋರ್ಗೆ ಬಂದರು. ಎಲ್ಲ ಮುಳುಗೋಗವ್ರೆ. ಏನೇನು ಬೇಕೋ ಅದು ತಗೊಳಕ್ಕೆ ಫುಲ್ ಫ್ಯಾನ್ಸಿ ಸ್ಟೋರಲ್ಲೇ ಮುಳುಗೋಗಿದ್ದಾರೆ ನೋಡಿ. ಎಲ್ಲರೂ ಯಾವ ಥರ ಬ್ಯುಸಿ ಆಗವ್ರೆ ಅಂದರೆ ನೋಡಿ. ಇದನ್ನೂ ಆಗಲ್ಲ ನೋಡಿ ಎಲ್ಲರೂ ಕೂಡ. ಅಲ್ಲ ಅಯ್ಯೋ ಅಷ್ಟೊಂದು ಆಗ್ಲಾನ, ಅದೇ ಸಾಕು ಬಿಡು. ನಾನು ತೋರಿಸ್ತೀನಿ. ಸ್ಟಿಕ್ಕರು, ಬಳೆ, ಫೌಂಡೇಶನ್ ಕ್ರೀಮು ಎಲ್ಲ ಕೂಡ ತಗೋತಾ ಇದ್ದಾರೆ. ಎಲ್ಲರೂ ಬ್ಯುಸಿ ಆಗೋದ್ರೆ ತಗೊಳ್ಳೋದ್ರಲ್ಲಿ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ಕೂಡ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಅಕ್ಕವ್ರಿಬ್ರು ಕೂಡ ಹೊರಡ್ತೀವಿ ಅಂತ ಹೇಳ್ತಾವ್ರೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗಿ ಅಂತ ಇದ್ದೀನಿ. ಎಲ್ಲರೂ ಕೂಡ ಕೂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ ನೋಡಿ. ಪಾಪುನ ಆಡಿಸ್ಕೊಂಡು ಅಲ್ಲಿ ನೋಡಲ್ಲಿ ಅವರಿಬ್ಬರನ್ನ ಬಿಟ್ಟು ಅಳ್ಳಾಡ್ತಾ ಇಲ್ಲ. ಎಷ್ಟು ಹೊಡೆದ್ರು ಕೂಡ ಅವನು ಜೊತೆಲಲ್ಲಿ ಅವಳಿಗೆ ಹೊಡಿಯೋಕ್ಕೆ ಹೆಂಗೆ ಹೋಗ್ತಾನೆ ಅಲ್ಲಿ ನೋಡಲ್ಲಿ. ಅಲ್ಲಿ ಯಾವ ಥರ ಗಲಾಟೆ ಮಾಡ್ತಾನೆ ನೋಡಿ. ಮನೆಯೆಲ್ಲ ಗಲಿಬಿಲಿ ಅಂತ ಐತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಐತೆ, ಏನೋ ಅಂದ್ಕೋಬೇಡಿ.
ಇನ್ನು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಧ್ಯಾಹ್ನ ಊಟ ಕೂಡ ಎಲ್ರದ್ದು ಆಯಿತು. ಹಾಗೆ ದೊಡ್ಡಕ್ಕ ಭಾವ ಇಬ್ಬರು ಕೂಡ ನಾವು ಹೊರಡ್ತೀವಿ, ಇನ್ನು ನಮಗೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಏಕೆಂದರೆ ಅಕ್ಕಂಗೆ ಹಸು ಕರಿಬೇಕಲ್ವ, ಹಾಗಾಗಿ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ನಾವು ಹೊರಡಿ ಅಂತ ಹೇಳಿದ್ವಿ. ಅಷ್ಟರೊಳಗೆ ನಮಗೆ ಫೋನ್ ಕಾಲ್ ಬಂತು, ನಮ್ಮ ದೊಡ್ಡಪ್ಪನ ಮಗಳ ಅತ್ತೆ ಸತ್ತೋಗಿದ್ದಾರೆ ಅಂತ. ಸರಿ ಆಯಿತು ಅಕ್ಕ, ಭಾವ ನಾನು ನಿನ್ನ ಮನೆ ಬಿಟ್ಟು ಹೋಗಿ ನಾನು ಡಫನ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ಕೂಡ ನವೀನ್ಗೆ ಹೋಗಿ ನಮ್ಮ ಮನೇಲಿ ತುಂಬ ಕೆಲಸ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ನವೀನ್ಗೆ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಚಿಕ್ಕಕ್ಕನೂ ಕೂಡ ನೀವೇ ಹೋಗಿ ಮನೆ ಹತ್ರ ಕೆಲಸದವ್ರು ಇದ್ದಾರಲ್ವ ಅದೆಲ್ಲ ನಾನು ನೋಡಿ ಅವರೆಲ್ಲ ಹೋದ್ಮೇಲೆ ಅದನ್ನೆಲ್ಲ ಸಾಮಾನು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೋತೀನಿ, ನೀವೇ ಹೋಗಿ ಡಫನ್ ಮುಗಿಸ್ಕೊಬನ್ನಿ, ನಾವು 11 ದಿನ ಕಾರ್ಯಕ್ಕೆ ಹೋದ್ರಾಯ್ತು ಅಂತ ಹೇಳಿ ಆ ಥರ ಮಾತಾಡ್ಕೊಂಡ್ವಿ. ಸರಿ ಆಯಿತು ಅಂತ ಹೇಳಿ ಹಾಗೆ ಅಂದರು. ಇನ್ನು ನಮ್ಮ ಬಂಗಾರಿ ಅಂತೂ ರತ್ತೆ ಹೋಗ್ತಾಯಿದ್ರೆ ನಾನು ಹೋಗ್ತೀನಿ ಅಂತ ಒಂದೇ ಆಟ. ಸರಿ ಅಂತ ಹೇಳಿ ಎಲ್ಲರೂ ಕೂಡ ಕಳಿಸಿದ್ವಿ. ಎಲ್ಲ ಕೂಡ ಹೋದ್ರು, ದೊಡ್ಡಕ್ಕನೂ ಹೋದ್ಲು, ಎರಡನೇ ಅಕ್ಕನೂ ಹೋದ್ಲು, ಅಮ್ಮನೂ ಹೋದ್ರು, ತಮ್ಮ ಹೆಂಡ್ತಿ ಮತ್ತು ಪಾಪನೂ ಹೋಯ್ತು. ಇನ್ನಿರೋದು ನನ್ನ ಮಕ್ಕಳು ಅಷ್ಟೇ. ಇಲ್ಲಿ ನನ್ನ ಮಗಳು ಆಮ್ಲೆಟ್ ಮಾಡ್ತಾವಳೆ, ಬರೀ ಸಾಂಬಾರಿದೆ, ನೆಂಚ್ಕೊಳ್ಳೋಕ್ಕೇನೂ ಇಲ್ಲ, ಮಟನ್ ಎಲ್ಲ ಫುಲ್ ಖಾಲಿ. ನಾನು ಇಷ್ಟೋ ತನಕ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನೋಡಿ, ತಕ್ಕ ಮಟ್ಟಿಗೆ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ, ಎಲ್ಲನೂ ಕೂಡ ವಾತರಿಸ್ತಾ ಇದ್ದೀನಿ ನೋಡಿ. ನನ್ನ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ರವ ಅಂತ ಹೇಳಿದೆ. ಎಲ್ಲ ಹೆಂಗೆ ಹರಡ್ಕೊಂಡಿತ್ತು ಅಂದರೆ ಯಪ್ಪಾ, ಮನೇಲಿ ಜನಗಳಿದ್ದಷ್ಟು ಸಖತ್ತು ಗಲೀಜಾಗುತ್ತೆ. ಹಬ್ಬ ಮಾಡಿದ್ರೆ ಅಷ್ಟೇ ಎಲ್ಲರ ಮನೇಲೂ ಕೂಡ. ಹಾಗಾಗಿ ಎಲ್ಲ ಸ್ವಲ್ಪ ನೀಟಾಗಿ ಬೆಡ್ಶೀಟೆಲ್ಲ ತೊಗೊಂಡಿದ್ರಲ್ಲ ಹೊತ್ಕೊಳ್ಳೋಕ್ಕೆ ಎಲ್ಲನೂ ಕೂಡ ನನ್ನ ಮಕ್ಕಳು ಎಲ್ಲನೂ ಮೇಲೆ ಎತ್ತಿಡಿಸಿ ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡ್ರು ಅಷ್ಟೇ. ನಾನು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ಸ್ವಲ್ಪ ನೀಟಾಗಿ ತೊಳೆದುಬಿಟ್ಟು ಎಲ್ಲ ನೀಟಾಗಿ ಉಜ್ಜಿ ಸರ್ಪು ಎಲ್ಲ ಹಾಕಿ, ಮಟನ್ ಸಾಂಬಾರ್ದಲ್ವ ಹಾಗಾಗಿ ಸ್ವಲ್ಪ ಸರ್ಪು ಲಿಕ್ವಿಡು ಎಲ್ಲ ಹಾಕಿ ನೀಟಾಗಿ ತೊಳೆದು ಎಲ್ಲ ಹಿಂದೆನೇ ಎಲ್ಲ ಒಣಗಾಕಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಹಿಂದೆ ಬಾಗಿಲೆಲ್ಲನೂ ಸರ್ಪು ಪುಡಿ ಹಾಕಿ ಎಲ್ಲ ನೀಟಾಗಿ ಉಜ್ಜಿ ತೊಳೆದ್ಬಿಟ್ಟು ಈಗ ಒಳಗಡೆ ಬಂದೆ. ಅಡುಗೆ ಮನೆಯೂ ಕೂಡ ಆಲ್ಮೋಸ್ಟ್ ಕಾಲು ಭಾಗದಷ್ಟು ಕ್ಲೀನ್ ಮಾಡಿದ್ದೀನಿ ನೋಡಿ. ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ, ಇಷ್ಟು ಡಬ್ಬಿಗಳೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇಷ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಹಬ್ಬ ಆದಮೇಲೂ ಕೂಡ ಮಾಡಬೇಕು, ಹಬ್ಬಕ್ಕಿಂತ ಫಸ್ಟು ಮಾಡಬೇಕು, ಹಬ್ಬ ಆದಮೇಲೂ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಹಬ್ಬ ಆದಮೇಲೆ ನಾನ್ ವೆಜ್ ಮಾಡಿರ್ತೀವಿ, ಹಾಗಾಗಿ ಹಾಗೆ ಕೂಡ ಬಿಡೋಕ್ಕಾಗಲ್ಲ ಮನೇನ. ಹಾಗಾಗಿ ಎಲ್ಲ ಕೂಡ ಕ್ಲೀನ್ ಮಾಡಿದ್ದೀನಿ ನೋಡಿ. ಸೆಲ್ಫಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕೂಡ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ಜೋಡಿಸಿದ್ದೀನಿ. ಹೆಂಗಿದ್ರು ಶ್ರಾವಣಕ್ಕೆಲ್ಲ ನೀಟಾಗಿ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇವಾಗ ಎಲ್ಲ ನೀಟಾಗಿ ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ, ತಕ್ಕಮಟ್ಟಿಗೆ ಮಾಡ್ಕೊಂಡಿದ್ದೀನಿ. ಕೊನೆ ಆಷಾಢ ಶುಕ್ರವಾರಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಗುರುವಾರ ಬೇರೆ ವಾರ, ಅದಕ್ಕೋಸ್ಕರ ಎಲ್ಲನೂ ಇವಾಗಲೇ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಇಬ್ಬರು ಕೂಡ ನೋಡಿ ಆಮ್ಲೆಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ನಲ್ಲ, ಇಬ್ಬರು ಕೂಡ ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಈ ಪಾತ್ರೆ ಬಂದು ತೊಳೆದಿದ್ದಾರೆ, ಆದರೆ ನಾಳೆ ಸ್ನಾನ ಮಾಡಿಕೊಂಡು ಇನ್ನೊಂದು ಸಲ ತೊಳೆದು ಮೇಲಕ್ಕೆ ಎತ್ತಿಡ್ಸೋವಂಥದ್ದು ಅಟ್ಟದ ಮೇಲೆ. ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ಎತ್ತಿಡ್ಸೋಣ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಹೆಂಗಾಯ್ತು ಮಾಡಿ ಎತ್ತಿಟ್ಟಿದ್ದೀನಿ ಇಡ್ಲಿ ಸೆಟ್ನ. ಅದಕ್ಕೋಸ್ಕರ ಸ್ನಾನ ಮಾಡಿ ಇನ್ನೊಂದು ಸಲ ತೊಳ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇವಾಗ ಅಡುಗೆ ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಏಕೆ ಅಂತ ಹೇಳಿದ್ರೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಆಗೋದೇ ಇಲ್ಲ, ಟೈಮ್ ಆಗಿಬಿಡುತ್ತೆ. ನಮಗೂ ಕೂಡ ಮೊನ್ನೆ ಎಲ್ಲ ಕೆಲಸ ಮಾಡಿ ಸ್ಟ್ರೈನ್ ಆಗಿದೆ, ಮಲ್ಕೋಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಸಂಜೆನೂ ಕೂಡ ಸ್ವಲ್ಪ ಕೂತಿದೆ. ರೀ ಮೋಟ್ರ್ ತುಂಬಿತು, ಟ್ಯಾಂಕ್ ತುಂಬಿತು. ಹಾಗೋಸ್ಕರ ಅಯ್ಯೋ ಹೇಳೋದು ಹಂಗೆ ಅಲ್ವಾ, ಟ್ಯಾಂಕ್ ತುಂಬಿತು, ಮೋಟ್ರ್ ಆಫ್ ಮಾಡಿ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಂಜೆ ಆಗಲೇ ಇಲ್ಲ, ಸ್ವಲ್ಪ ಒಂದು 5 ನಿಮಿಷ ಕೂತ್ಕೋಗ್ಬಿಟ್ಟೆ. ನೋಡಿದ್ರಲ್ಲ, ಚಾಕ್ಲೇಟ್ ಇದೆ ಫ್ರಿಜ್ಜಲ್ಲಿ, ನಾನು ತಿಂತೀನಿ ಅಂದರು. ಅದಕ್ಕೆ ಇಲ್ಲ, ನಾನು ತಗೊಂಡಿರೋದು ನಾನು ತಿನ್ನಬೇಕು ಅಂದೆ. ಅದಕ್ಕೋಸ್ಕರ ಅವ್ರು ಚಿಕ್ಕಪ್ಪನ ಕರ್ಕೊಂಡೋಗಿ ಚಾಕ್ಲೇಟ್ ತೆಗಿಸ್ಕೊಬತ್ತಾಳಂತೆ, ತೆಗಿಸ್ಕೊಬರ್ಲಿ, ನಾನು ತೊಗೊಂಡಿರೋದು ನಾನು ತಿಂತೀನಿ ಅಷ್ಟೇ. ಚಾಕ್ಲೇಟ್ ವಿಷಯದಲ್ಲಿ ನಾನು ತಗೊಂಡಿರೋದು ನಾನು ಯಾರಿಗೂ ಕೊಡಲ್ಲ, ನಾನೇ ತಿನ್ನಬೇಕು ನೋಡಿ. ಅದಕ್ಕೋಸ್ಕರ ನಾನು ಚಿಕ್ಕಪ್ಪನ ಕರ್ಕೊಂಡೋಗಿ ನಾನು ತಗೊಬತ್ತೀನಿ ಅಂತಾಳೆ. ಕರ್ಕೊಂಡೋಗಿ ತಗೊಬರಲಿ, ಯಾರು ಬೇಡ ಅಂತಾರೆ ಅಲ್ವಾ ಫ್ರೆಂಡ್. ಈಗ
ಆವಾಗಲೇ ಹೇಳಿದ್ನಲ್ಲ ಸಾಂಬಾರಿದೆ, ಅದಕ್ಕೋಸ್ಕರ ಆಮ್ಲೆಟ್ ಹಾಕೊಳ್ಳೋಣ ಅಂತ ನನ್ನ ಮಕ್ಕಳೆಲ್ಲ ರೆಡಿ ಮಾಡಿದ್ರು ಅಂತ. ಇವಾಗ ಅನ್ನನೂ ಕೂಡ ರೆಡಿಯಾಗಿದೆ, ಮುದ್ದೆಗೆ ಇಟ್ಟಿದ್ದೀನಿ. ಎಲ್ಲ ಮಾಡಿಬಿಟ್ಟು ಎಲ್ರಿಗೂ ಊಟಕ್ಕೆ ಹಾಕೊಟ್ಬಿಟ್ಟು ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಷ್ಟು ಸೆಲ್ಫ್ ಮಾತ್ರ ಒರೆಸಿರೋದಷ್ಟೇ. ಇದು ಸೆಲ್ಫು, ಇದು ಒರೆಸಿದ್ದೀನಿ. ಇನ್ನು ಮೇಲ್ಗಡೆ ಸ್ವಲ್ಪ ಅಷ್ಟೇ ಬಿಟ್ಕೊಂಡಿರೋದು. ಸಿಂಕೆಲ್ಲ ನೀಟಾಗಿ ತೊಳಿಬೇಕು, ಗೊತ್ತೇ ಇರುತ್ತೆ. ನಾನ್ ವೆಜ್ ಮಾಡಿದ್ರೆ ಸಿಂಕೆಲ್ಲ ಸ್ವಲ್ಪ ಜೆಡ್ಡು ಅದೇ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ಊಟಕ್ಕೆ ಹಾಕೊಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇವತ್ತೆಲ್ಲ ಹೇಗಿತ್ತು ಅಂತ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಲೆಗೆ ಎಣ್ಣೆ ಎಲ್ಲ ಹಾಕಿದ್ದೀನಿ, ಹಾಕಿ ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾಳೆಗೆದ್ದು ತಲೆ ಸ್ನಾನ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ರಿಕ್ವೆಸ್ಟನ್ನ ನಿಮಗೆ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಲ್ಲೂ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನನ್ನ ಕೈಲಾದಷ್ಟು ನನ್ನ ಪ್ರಯತ್ನ ಪಟ್ಟು ನಾನು ವಿಡಿಯೋ ಮಾಡಿ ನಾನು ಹಾಕ್ತಾಯಿದ್ದೀನಿ. ನಮ್ಮ ಮನೆ ಕೆಲಸದ ನಡುವೆ ಕೂಡ, ಮನೆ ಗೆಸ್ಟ್ ಬಂದರೂ ಕೂಡ ಆ ಮಧ್ಯೆಯಲ್ಲೂ ಕೂಡ ನಾನು ವಿಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತಾಯಿದ್ದೀನಿ. ನಮ್ಮ ಕಷ್ಟಕ್ಕೆ ಪ್ರತಿಫಲ ಬೇಕು ಅನ್ನೋದು ನನ್ನ ಒಂದು ಆಸೆ. ನಮ್ಮ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಬೇಕು ಅನ್ನೋದು. ಅದಕ್ಕೋಸ್ಕರ ನಿಮ್ಮ ಒಂದು ಲೈಕ್, ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಮತ್ತು ನಿಮ್ಮ ಒಂದು ಸಪೋರ್ಟ್, ಕಮೆಂಟ್ ಎಲ್ಲ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ. ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹಂಬಲ್ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಪ್ಲೀಸ್ ನನ್ನ ಕ್ಷಮಿಸಿ. ನಿಮ್ಮ ಮನೆ ಮಗಳು ಅಂದ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ ಅಂತ ಹೇಳ್ತಾ ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಏನೋ ಒಂದು ಮನೇಲೇ ಇದ್ಕೊಂಡು ಏನು ಮಾಡೋದು, ಸುಮ್ಮನೆ ಇರ್ತೀವಲ್ವ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತಾಯಿಲ್ಲ. ನಾವು ಏನು ಅನ್ನೋದನ್ನ ಒಂದು ಈ ವಿಡಿಯೋ ಮುಖಾಂತರ ಮನೇಲಿರೋ ಗೃಹಿಣಿಯರು ಏನೆಲ್ಲ ಕೆಲಸ ಮಾಡ್ತಾರೆ, ಹೇಗೆಲ್ಲ ಇರ್ತಾರೆ ಅನ್ನೋದನ್ನ ನಾವು ಒಂದು ವಿಡಿಯೋ ಮುಖಾಂತರ ತೋರಿಸ್ಕೋತಾ ಇದ್ದೀವಿ ಅಷ್ಟೇ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೀವು ನೀಡ್ತೀರ ಸಪೋರ್ಟ ಅಂತಲೂ ಕೂಡ ನಾನು ಭಾವಿಸ್ತಿದ್ದೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಇನ್ನೂ ಚಂದ ವಿಡಿಯೋಗಳನ್ನೂ ಕೂಡ ನಾನು ನಿಮಗೆ ಕೊಡ್ತೀನಿ ಅಂತ ಭರವಸೆನ ನೀಡ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್. ಎಲ್ರಿಗೂ ಕೂಡ ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.